ಈಗ ನಮ್ಮ ಬ್ಯಾರಿಗಳು ನಮ್ಕಿನ್ನ ಫಸ್ಟ್ ಕ್ಲಾಸ್ ಕನ್ನಡ ಮಾತಾಡ್ತಾರೆ. ಅವ್ರು ಮುಸಲ್ಮಾನರು ಅಂತ ಏನೋ ಅವ್ರನ್ನ ತಳ್ಬಿಡಕ್ಕಾಗ್ತದ? ಈಗ ನಿನ್ನೆ ನಾನು ಯಾವುದೋ ಒಂದು ವಿಡಿಯೋ ನೋಡಿದೆ, ಆ ಶ್ಲೋಕ, ಆ ತಾಯಿದು ಶ್ಲೋಕ ಎಷ್ಟು ಚೆನ್ನಾಗಿ ಪಠನೆ ಮಾಡ್ತಾ ಇದ್ದಾರೆ. ಲೈಕಿಂಗ್, ಅವರು ವಿಚಾರ ಅರ್ಥಕೊಂಡಿದ್ದಾರೆ, ಅವ್ರು ತಿಳ್ಕೊಂಡಿದ್ದಾರೆ. ಸೊ ಅದಕ್ಕೆ ನಾನು ಕೂಡ ಯದುವೀರವ್ರಿಗೆ, ನೀವು ಬಿಜೆಪಿ ಸೇರ್ಕೊಂಡಿರ್ಬೋದು, ಪಾಪ ಬಿಜೆಪಿ ಅವ್ರನ್ನ ನೀವು ಓಲೈಕೆ ಮಾಡಿ. ನಾನೇನು ಹಿಂದೂ ಅಂತ ನಾನು ಯಾರನ್ನು ಓಲೈಕೆ ಮಾಡಕ್ಕೆ ಮಾತಾಡ್ತಾ ಇಲ್ಲ. ಎಲ್ಲರಿಗೂ ಅವಕಾಶ ಸಿಗಬೇಕು. ಪ್ರಾರ್ಥನೆ ನಮ್ಮ ಸ್ವತ್ತಲ್ಲ, ನಮ್ಮ ಮನೆ ನಮ್ಮ ಸೊತ್ತು. ಯಾವುದು ಇದು ನಮ್ಮ ಸೊತ್ತು, ವೈಯಕ್ತಿಕವಾದ ಮನೆ. ಆದರೆ ಹಾಗಂತ ನಾನು ಪಬ್ಲಿಕ್ ಲೈಫಲ್ಲಿ ನಾನು ಎಲ್ಲರನ್ನೂ ಕರೀತೀನಪ್ಪ. ನೀವು ಹೇಳಿ, ಯಾವ ಹಿಂದೂ ದೇವಸ್ಥಾನದಲ್ಲಿ ಬೇರೆಯವ್ರನ್ನ ಬರಬೇಡ ಅಂತ ಹೇಳಿದ್ದಾನೆ? ಯಾವ್ದಾದ್ರು ಒಂದು ದೇವಸ್ಥಾನದಲ್ಲಿ ಹೇಳಿ. ಯಾವ ದರ್ಗದಲ್ಲಿ, ಮಕ್ಕಾ ಮದೀನಾ ಅಲ್ಲಿ ಬಿಟ್ರೆ ಬೇರೆ ಕಡೆ ಎಲ್ಲೂ ಕೂಡ ಬರಬೇಡ ಅಂತ. ಯಾವ ಚರ್ಚಲ್ಲಿ ನಮ್ಮನ್ನ ಹೋಗ್ಬೇಡ ಅಂತ ಹೇಳಿದ್ದಾರೆ ಹೇಳಿ. ಗುರುದ್ವಾರಗಳಲ್ಲಿ ಎಲ್ಲಿ ಹೋಗ್ಬೇಡ ಅಂತ ಹೇಳಿದ್ದಾರೆ ಕೇಳಿ. ಎಲ್ಲೂ ಇಲ್ವಲ್ಲ. ಸೊ ಇದರಲ್ಲಿ ರಾಜಕಾರಣ ಮಾಡೋದು ಯದುವೀರವರು, ಬೇರೆಯವ್ರು ಬಿಡಿ, ಬಿಜೆಪಿಯವರು ಅದು ಸಾಮಾನ್ಯ. ಸೊ ಈಗ ಅವ್ರು ಸೇರ್ಕೊಂಡ್ಬಿಟ್ಟಿದಾರಲ್ಲ, ಅವರು ಪಾಪ ಮಾತಾಡ್ತಾರೆ. ಮೇಲೆ ನಿರಂತರ ದಾಳಿ ಅಂತ ಅವರು ಪ್ರಸ್ತಾಪ ಮಾಡಿದ್ದಾರೆ. ಹೆಂಗ್ರಿ ಹಿಂದೂ ಮೇಲೆ ದಾಳಿ ಮಾಡಕ್ಕಾಯ್ತೈತೆ? ನಾವು ಆಚರಣೆ ಮಾಡೋಷ್ಟು ಹಿಂದುತ್ವ, ನಾವು ಆಚರಣೆ ಮಾಡುವಂತ ದೇವರು ಅವ್ರೇನು ಮಾಡ್ತಾರೆ? ನಾವು ಅವ್ರಕಿನ್ನ ಜಾಸ್ತಿ ಮಾಡ್ತೀವಿ. ಸರ್, ಆಮೇಲೆ ಬಾನು ಮುಷ್ತಾಕ್